ನಿರೀಕ್ಷೆ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು ಎಂಬುದಾಗಿ ಈ ಒಂದು ಒಂದೇ ವಾಕ್ಯದಲ್ಲಿ ಅನೇಕ ಅಂಶಗಳನ್ನು ನಾವು ನೋಡುವವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು. ಒಂದು ವೇಳೆ ಅನೀತಿವಂತರಿಗೆ ಒಂದು ವೇಳೆ ಶಿಕ್ಷೆ ಬರ್ತದಂದರೆ ಅದು ಸಹಜವಾಗಿ ಓಕೆ. ನ್ಯಾಯಾಲಯಗಳಿವೆ, ಕೋರ್ಟು ಕಚೇರಿಗಳಲ್ಲಿ ತಪ್ಪು ಮಾಡಿದವರಿಗೆ ಅಲ್ಲಿ ಶಿಕ್ಷೆ ಸಿಕ್ಕುತ್ತೆ. ತಪ್ಪೇ ಮಾಡಲಿಲ್ಲ ಅಂತಂದರೆ ಅಲ್ಲಿವರೆಗೂ ಹೋಗೋದು ಇಲ್ಲ. ಆದರೆ ಯೇಸುಕ್ರಿಸ್ತನು ತಪ್ಪೇ ಇಲ್ಲ, ಯಾವ ಒಂದು ಅನೀತಿ ಇಲ್ಲ, ಪರಿಪೂರ್ಣವಾದ ನೀತಿವಂತನಾಗಿದ್ದರೂ ಕೂಡ ಆತನು ಅನೀತಿವಂತರಿಗೋಸ್ಕರ, ಬೇರೆಯವರು ಮಾಡಿರೋ ತಪ್ಪುಗಳಿಗೋಸ್ಕರ ಆತನು ಏನು ಮಾಡಿದನು ಎಂಬುದಾಗಿ ನಾವು ನೋಡುವಾಗ, ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ಅನೀತಿವಂತ. ನಾವೊಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕ್ಲಾಸ್ ರೂಮಲ್ಲಿ ಮಕ್ಕಳು ಆಟ ಆಡುವಾಗ ಒಂದು ಮಾನಿಟರ್ ಒಡೆದು ಬಿಡ್ತಾರೆ. ಅದು ಭಯ ಆಗಿಬಿಡ್ತದೆ. ಎಲ್ಲರೂ ಟೀಚರ್ ಬಂದ ತಕ್ಷಣ ಭಯಪಟ್ಟು ಹಂಗೆ ಕೂತ್ಕೊಂಡು ಬಿಡ್ತಾರೆ. ಆವಾಗ ಟೀಚರ್ ತುಂಬ ಕೋಪ. ಯಾಕೆಂದರೆ ಇದು ಕೇರ್ಲೆಸ್ನೆಸ್ಸು, ಒಂದು ಟೀಚರ್ಗೂ ಒಂದು ಹೆಸರು ಬಂದುಬಿಡುತ್ತೆ. ಅದಕ್ಕೆ ಯಾರು ಇದು ಹೊಡೆದಿದ್ದು ಅಂತ ಯಾರೂ ಹೇಳಲ್ಲ. ಆವಾಗ ಟೀಚರು ಎಲ್ಲರಿಗೆ ನಿಲ್ಲಿಸಿ, ಎಲ್ಲರಿಗೆ ನಾನು ಇಲ್ಲಿ ಹಿಂದೆ, ನಿಮ್ಮ ಕೈ ಹಿಂದೆ ನಾನು ಈ ಬೆತ್ತದಿಂದ ನಾನು ಹೊಡಿತೇನೆ ಅಂತ ಹೇಳಿ ಎಲ್ಲರನ್ನ ಲೈನಿಗೆ ನಿಲ್ಲಿಸಿರ್ತಾರೆ. ಅಷ್ಟರಲ್ಲಿ ಒಂದು ಹುಡುಗ ಮುಂದೆ ಬರ್ತಾನೆ. ಬಂದು ಅವನು ಹೇಳ್ತಾನೆ, ಟೀಚರ್ ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಮೊದಲೇ ಯಾಕೆ ಹೇಳಲಿಲ್ಲ? ಸುಮ್ಮನಿದ್ದಾನೆ. ಆಮೇಲೆ ಅವನು ಆ ಶಿಕ್ಷೆಯನ್ನು ತಗೊಂಡ್ಮೇಲೆ ಎಲ್ರಿಗೂ ಬಿಡುಗಡೆ ಆಯಿತು. ಅವ್ರು ಕೂತ್ಕೊಂಡ್ರು. ಆವಾಗ ಎಲ್ರಿಗೂ ಆಶ್ಚರ್ಯ ಅನ್ನಿಸ್ತದೆ. ಅವನು ಹೇಳ್ತಾನೆ, ನೀನು ಹೋಗಿ ಮಾಡಿಕೊಂಡೆ, ನೀನು ಯಾಕೆ ಶಿಕ್ಷೆ ತಗೊಂಡೆ ಅನ್ನುವಾಗ ಅವನು ಹೇಳ್ತಾನೆ, ನಾನು ಹೊಡಿಲಿಲ್ಲ, ಆದರೆ ಎಲ್ರಿಗೂ ಶಿಕ್ಷೆ ಬರ್ತದಲ್ಲ, ನನಗೂ ಶಿಕ್ಷೆ ಬರ್ತದೆ, ಆದರೆ ಯಾಕೆ ಎಲ್ರಿಗೂ ಶಿಕ್ಷೆ ಆಗಬೇಕು ಅಂತ ನಾನು ಶಿಕ್ಷೆ ತಗೊಂಡೆ ಅಂತ ಹೇಳ್ತಾನೆ ಅವನು. ಅದರಲ್ಲಿ ನೋಡಿ, ಯೇಸುಕ್ರಿಸ್ತನು ಕೂಡ ಅದನ್ನೇ ಮಾಡಿದ್ದಾನೆ. ಆತನು ಯಾವ ತಪ್ಪು ಮಾಡದೇ ಇದ್ದರೂ ಕೂಡ ಅನೀತಿವಂತರಿಗೋಸ್ಕರ ಆತನು ಶಿಕ್ಷೆಯನ್ನು ವಹಿಸಿಕೊಂಡು ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಿದನು. ಅದರ ಮೂಲಕ ನಮಗೇನು ದೊಡ್ಡ ಆಶೀರ್ವಾದ, ಎಂಥ ಆಶೀರ್ವಾದ ಅಂದರೆ, ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ. ಒಂದು ವೇಳೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರದೇ ಇದ್ದರೆ, ಆತನು ನಮಗೆ ಒಂದು ವೇಳೆ ಈ ರಕ್ಷಣೆ ಎಂಬತಕ್ಕಂಥ ಒಂದು ಆಶೀರ್ವಾದ ನಮ್ಗೆ ಕೊಡದಿದ್ದರೆ, ಖಂಡಿತವಾಗಿ ನಾವು ಮಾಡಿರುವ ಅಪರಾಧಕ್ಕೆ ನಾವು ನರಕಕ್ಕೆ ಆಗ್ತಾಯಿತ್ತು. ದೇವ್ರ ಬಳಿಯಲ್ಲಿ ಹೋಗೋದಕ್ಕೆ ಸಾಧ್ಯವಿರಲಿಲ್ಲ. ಅದಕ್ಕೋಸ್ಕರನೇ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆಗಿನ ಕಾಲದಲ್ಲಿ ಈ ಒಂದು ಪಾಪ ನಿವಾರಣೆಗೋಸ್ಕರ ಪ್ರತಿ ವರ್ಷ ಅವರು ಏನು ಮಾಡ್ತಾಯಿದ್ರು, ಹೋಮಗಳನ್ನು, ಯಜ್ಞಗಳನ್ನು ಅರ್ಪಿಸಿ ರಕ್ತವನ್ನು ಸುರಿಸ್ತಾಯಿದ್ರು. ಪ್ರಾಣಿಗಳ ರಕ್ತ, ಪಕ್ಷಿಗಳ ರಕ್ತ. ಆದರೆ ಯೇಸುಸ್ವಾಮಿ ಸ್ವಯಂ ಯಜ್ಞವಾಗಿ, ಹೋಮವಾಗಿ ತನ್ನನ್ನು ತಾನೇ ತಂದೆಯಾದ ದೇವರ ಬಳಿಯಲ್ಲೇ ಆತನು ಮೀಸಲಾದ ಒಂದು ಯಜ್ಞವಾಗಿ ಸಮರ್ಪಿಸಿ ನಮ್ಮೆಲ್ಲರಿಗೋಸ್ಕರ ಒಂದೇ ಒಂದು ಯಜ್ಞವಾಗಿ ಆತನು ನಮಗೆ ರಕ್ಷಣೆಯನ್ನು ಒದಗಿಸಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಈ ಸತ್ಯಾಂಶಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳೋಣ. ಪರಿಶುದ್ಧ ತಂದೆ, ಹೌದು, ನಾವು ಅನೀತಿವಂತರಾದರೂ ಕರ್ತನೇ, ನೀನು ನೀತಿವಂತನಾಗಿ ನಮ್ಮ ಪಾಪಗಳಿಗೋಸ್ಕರ ನೀನು ಪ್ರಾಣ ಕೊಟ್ಟಿದ್ದೀ ರಾಜ. ನಿನ್ನ ರಕ್ತ ಸುರಿಸಿ ನಮ್ಮನ್ನು ದೇವರ ಬಳಿಗೆ ನಡೆಸಿದ್ದಿ ರಾಜ. ಒಂದೇ ಒಂದು ಸಾರಿ ಸ್ವಾಮಿ ನೀನು ಸರ್ವಾಂಗ ಹೋಮವಾಗಿ ಅರ್ಪಿಸಿದೆ ಕರ್ತನೇ. ನೀನು ಮಾಡಿದ ಮಹಾತ್ಯಾಗಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಈ ದಿನಮಾನಗಳಲ್ಲಿ ನಾವೆಲ್ಲರೂ ನಿನ್ನ ಮರಣ ಮತ್ತು ನಿನ್ನ ಪ್ರೀತಿಯ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಕಾರ್ಯಕ್ರಮ ಕೇಳು ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸಿ ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.